ಸರ್ಕಾರದ ಮೃದು ಧೋರಣೆಯಿಂದ ಭಯೋತ್ಪಾದಕರ ಅಟ್ಟಹಾಸ ಇಡೀ ಕರ್ನಾಟಕದಲ್ಲಿ ಮೇರೆ ಮೀರಿ ನಡೀತಾ ಇದೆ. ಮಚ್ಚು ಲಾಂಗ್ಗಳು ಬೀದಿಗಳಲ್ಲಿ ಮಚ್ಚು ಲಾಂಗ್ಗಳನ್ನು ಮೋಟ್ರ್ ಬೈಕಲ್ಲಿ ಹಿಡ್ಕೊಂಡು ರೂಢಿಸಿ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಎಲ್ಲ ಮಾಧ್ಯಮದಲ್ಲೂ ಟಿವಿಯಲ್ಲಿ ಜನ ನೋಡ್ತಾ ಇದ್ದಾರೆ. ಜನಕ್ಕೆ ಅನಿಸ್ಬಿಟ್ಟಿದೆ. ನಮ್ಮ ಸಿದ್ದರಾಮಯ್ಯನವ್ರಿಗೆ ನಾನು ಕೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಕೈಲಿ ಇದನ್ನೆಲ್ಲ ತಡೆಯೋಕ್ಕೆ ಸಾಧ್ಯ ಇಲ್ಲ. ಲವ್ ಜಿಹಾದನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲ. ಜೈ ಶ್ರೀರಾಮನ್ನು ಹೊಡೆಯೋಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ಭಯೋತ್ಪಾದನಾ ಚಟುವಟಿಕೆಗಳನ್ನು ತಡೆಯೋಕ್ಕೆ ಸಾಧ್ಯನೇ ಇಲ್ಲ. ಈ ಕೊಲೆಗಳನ್ನು ತಡೆಯೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಸಿದ್ದರಾಮಯ್ಯನವರೇ, ನೀವು ಹೇಳ್ಬಿಡಿ, ರಾಜ್ಯದ ಜನ ನಿಮ್ಮ ರಕ್ಷಣೆಯನ್ನು ನೀವೇ ಮಾಡ್ಕೊಳ್ಳಿ, ನಿಮ್ಮ ರಕ್ಷಣೆಯನ್ನು ನೀವೇ ಒಳಗಣಿ ಅಂತ ಅಷ್ಟಾದಿ ಹೇಳ್ಬಿಡಿ. ಸಿದ್ದರಾಮಯ್ಯನವರೇ, ನಿಮ್ಮ ಯೋಗ್ಯತೆಗೆ, ನಿಮ್ಮ ಸರ್ಕಾರದ ಯೋಗ್ಯತೆಗೆ ಹೇಳ್ಬಿಡಿ. ನಮ್ಮ ಕೈಲಿ ಆಗಲ್ಲ, ಕಾನೂನು ಸುವ್ಯವಸ್ಥೆ ಕಾಪಾಡೋಕ್ಕಾಗಲ್ಲ, ನೀವೇ ನಿಮ್ಮ ರಕ್ಷಣೆಯನ್ನು ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ರೆ. ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಹದಗೆಟ್ಟಿದೆ. ಯಾವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರೂ, ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆದರೂ, ಯಾವಾಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ ಅಂದಿನಿಂದ ಇಂದಿನವರೆಗೂ ಸಹ ಇವತ್ತು ಕೊಲೆಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ನಿನ್ನೆ ಹುಬ್ಬಳ್ಳಿಯ ಪ್ರಕರಣ, ಹಾಡು ಹಗಲಲ್ಲೇ ಬಂದು ಒಬ್ಬ ಹೆಣ್ಮಗಳನ್ನು ಮರ್ಡರ್ ಮಾಡಿರ್ತಕ್ಕಂಥದ್ದು. ಯಾರು ಮಾಡಿರ್ತಕ್ಕಂಥದ್ದು, ಯಾಕೆ ಮಾಡಿರ್ತಕ್ಕಂಥದ್ದು? ಮೊನ್ನೆ ದಿನ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಇವತ್ತು ಜೈ ಶ್ರೀರಾಮ್ ಅಂತ ಹೇಳಿದ್ರೆ ಅವರು ಅಲ್ಪಸಂಖ್ಯಾತರು ಬಂದು ದಬ್ಬಾಳಿಕೆ ಮಾಡ್ತಾರೆ, ಧಮಕಿ ಹಾಕ್ತಾರೆ ಅಂತ ಹೇಳಿದ್ರೆ ಇದಕ್ಕೆಲ್ಲವೂ ಕೂಡ ಹೊಣೆಗಾರಿಕೆ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಹೊರಬೇಕಾಗ್ತದೆ. ಯಾವ ವಿಧಾನಸೌಧದಲ್ಲಿ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಇದರ ಪರಿಣಾಮ ರಾಜ್ಯದಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಕೊಲೆ ಮಾಡ್ತಾ ಇದೆ. ನೆನ್ನೆದು ಮಡಿಕೇರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ತನಿಖೆ ಆಗಬೇಕು. ಇವತ್ತು ನಮ್ಮ ಕಾರ್ಯಕರ್ತರಲ್ಲಿ ತೀರ್ಕೊಂಡಿರ್ತಕ್ಕಂಥದ್ದು, ಅವ್ರ ಮೇಲೆ ಕಾರ್ ಹರಿಸ್ಕೊಂಡು ನಿಲ್ಲಿಸ್ದಿನ ಹೋಗಿರ್ತಕ್ಕಂಥದ್ದು. ಮಗುವಿನ ತಂದೆ ತಾಯಿಗಳೇ ಕೊಟ್ಟರು ಮಾಹಿತಿ ಪ್ರಕಾರ ಇನ್ನೂ 4 ಜನ ಅದ್ರ ಹಿಂದೆ ಇದ್ದಾರೆ. ಅವ್ರ ತಂದೆನೇ ನನಗೆ ಹೇಳಿದ್ರು, ಇನ್ನೂ 4 ಜನ ಹಿಂದೆ ಇದ್ದಾರೆ. ಅವ್ರ ಹೆಸರು ಕೊಟ್ಟಿದ್ದಾರೆ. ಅವ್ರ ಹೆಸರು ಕೊಟ್ಟರು ಕೂಡ ಇನ್ನೂ ಅರೆಸ್ಟ್ ಮಾಡ್ತಾ ಇಲ್ಲ. ಅವ್ರನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಅವ್ರ ತಂದೆಯವರೇ ಯಾವ ಮಗು ಇರ್ತಕ್ಕೆ ಬಲಿಯಾಗಿದ್ದು ಅವ್ರು ಕಾಂಗ್ರೆಸ್ ಕಾರ್ಪೊರೇಟರ್ಗೆ ಯಾರೋ ಇರಲಿ, ಆ ತಂದೆಯವರೇ ಹೆಸರು ಕೊಟ್ಟಿದ್ದಾರೆ. ಹೆಸರು ಕೊಟ್ಟಿದ್ದನ್ನ ಇವ್ರು ತನಿಖೆ ಮಾಡ್ತಾ ಇಲ್ಲ, ಅರೆಸ್ಟ್ ಮಾಡ್ತಾ ಇಲ್ಲ. ಯಾರು ರಕ್ಷಣೆ ಮಾಡಕ್ಕೆ ಕೊಟ್ಟಿದ್ದಾರೆ? ನೋಡಿ, ಸಹಜವಾಗಿ ಈ ಪ್ರಕರಣ ರಾಜಕೀಯ ಸ್ವರೂಪ ಪಡೆದುಕೊಂಡಿದ್ದನ್ನು ಕೂಡ ಗಮನಿಸಿದ್ವಿ. ಈಗ ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಾರೆ ಬಿಜೆಪಿ ನಾಯಕರು. ಕಾರಣ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಅನ್ನೋದನ್ನ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಾರೆ. ಹಾಡ ಹಗಲೇ ಬರ್ತಾರೆ, ಬಂದು ಈ ರೀತಿ ಕೊಲೆ ಮಾಡ್ತಾರೆ, ಕಾಲೇಜು ಕ್ಯಾಂಪಸ್ ಅಲ್ಲ ಇಂಥ ಘಟನೆಗಳು ನಡೆಯುತ್ತೆ ಅಂದ್ರೆ ಎಲ್ಲಿದೆ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಅನ್ನೋದನ್ನ ನೇರವಾಗಿ ಪ್ರಶ್ನೆ ಮಾಡ್ತಿದ್ದಾರೆ. ಬರೀ ಹುಬ್ಬಳ್ಳಿಯ ಪ್ರಕರಣ ಅಲ್ಲ, ರಾಜ್ಯಾದ್ಯಂತಲೂ ಕೂಡ ಹಾಡ ಹಗಲೇ ಯಾರ ಭಯವಿಲ್ಲದೆ ಇಂಥ ಬರ್ಬರ ಹತ್ಯೆಗಳು ಹೆಚ್ಚಾಗ್ತಾ ಇರೋ ಹೊತ್ತಲ್ಲೇ ಯಾಕೆ ಕಠಿಣ ಕ್ರಮವನ್ನ ರಾಜ್ಯ ಸರ್ಕಾರ ಕೈಗೊಳ್ಳುವಲ್ಲಿ, ಗೃಹ ಸಚಿವರು ಕೈಗೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಅನ್ನೋದನ್ನ ನೇರವಾಗಿ ಬಿಜೆಪಿ ನಾಯಕರು ಅದರ ಪ್ರಶ್ನೆ ಮಾಡ್ತಿದ್ದಾರೆ. ಎಬಿವಿಪಿ ವಿದ್ಯಾರ್ಥಿಗಳ ಪ್ರಶ್ನೆ ಕೂಡ ಇದೆ. ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದದ್ದು ಸರ್ಕಾರದ ಜವಾಬ್ದಾರಿ. ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಕೊಡಬೇಕಾಗಿರೋದು ಕೂಡ ರಾಜ್ಯ ಸರ್ಕಾರದ ಜವಾಬ್ದಾರಿ. ಈ ಸಂದರ್ಭದಲ್ಲಿ ತನಿಖೆ ನಡೀತಾ ಇರುವ ಹೊತ್ತಲ್ಲೇ ಗೃಹ ಸಚಿವರು ಇಂಥ ಹೇಳಿಕೆಗಳನ್ನ ಕೊಡ್ತಾರೆ ಅಂದ್ರೆ ಇದನ್ನ ಹೇಗೆ ಸಹಿಸೋದಕ್ಕೆ ಸಾಧ್ಯ? ಹಾಗಾದ್ರೆ ನೀವು ಆರೋಪಿಗಳ ರಕ್ಷಣೆಗೆ ನಿಂತ್ಕೊಂಡಿದ್ದೀರಾ ಅನ್ನುವಂತ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಸಹಜವಾಗಿ ನೇಹಾ ಅವರ ತಂದೆ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಈಗ ಈ ಆರೋಪಿಗೆ ತಕ್ಕ ಶಿಕ್ಷೆ ಆಗಬಿಟ್ರೆ ಮತ್ತೊಬ್ಬರಿಗೆ ಅದು ಎಚ್ಚರಿಕೆ ಗಂಟೆ ಆಗಬೇಕು. ಮತ್ಯಾವತ್ತೂ ಕೂಡ ರಾಜ್ಯದಲ್ಲಿ ಇಂಥ ಘಟನೆಗಳು ಮರುಕಳಿಸಬಾರದು. ಅಂತಹ ಸಂದೇಶವನ್ನ ರಾಜ್ಯ ಸರ್ಕಾರ ಈ ಪ್ರಕರಣದಲ್ಲಿ ಆರೋಪಿಗೆ ಕಠಿಣ ಶಿಕ್ಷೆ ಕೊಡೋ ಮೂಲಕ ಕೊಡಬೇಕು ಅನ್ನುವಂತಹ ವಿಚಾರವನ್ನ ವಿದ್ಯಾರ್ಥಿಗಳು ಪ್ರಸ್ತಾಪ ಮಾಡ್ತಾ ಇದ್ರು. ಒಂದು ಕಡೆ ಅಂತ್ಯಕ್ರಿಯೆಗೆ ಸಿದ್ಧತೆ, ಮತ್ತೊಂದು ಕಡೆ ಆಕ್ರೋಶ, ಪ್ರತಿಭಟನೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದ್ದಿದ್ದನ್ನ ಕೂಡ ನಾವು ಗಮನಿಸಿದ್ವಿ. ಈಗ ತಾತ್ಕಾಲಿಕವಾಗಿ ಪ್ರತಿಭಟನೆಯನ್ನ ಕೈ ಬಿಡಲಾಗಿದೆ. ಕಾರಣ, ನೇಹಾ ಅವರ ಅಂತ್ಯಕ್ರಿಯೆ ಇರೋ ಕಾರಣದಿಂದ ಅದರಲ್ಲಿ ಭಾಗಿಯಾಗುವುದಕ್ಕೆ ವಿದ್ಯಾರ್ಥಿಗಳು ಡಿಸೈಡ್ ಮಾಡಿದ್ದಾರೆ. ಸಾಯಂಕಾಲ 5 ಗಂಟೆಯ ನಂತರ ಮತ್ತೆ ಹೋರಾಟ ಮಾಡೋಣ, ಇದೇ ಬಿವಿವಿ ಕಾಲೇಜು ಮುಂದೆ ನಾವು ಹೋರಾಟವನ್ನ ಮುಂದುವರಿಸೋಣ ಅನ್ನುವಂತಹ